ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಬೆಳಗ್ಗೆ ಬೇಗನೆ ಎದ್ದು ಹಾಲನ್ನು ಕಾಯಕ್ಕಿಡ್ತಾ ಇದ್ದೀನಿ. ತುಂಬ ದಿವಸದಿಂದ ನಮ್ಮ ಮನೆಯವ್ರನ್ನ ಕೇಳ್ತಾನೆ ಇದ್ದೆ, ಬಾದಾಮಿ ಹಾಲು ಕುಡಿಬೇಕಂತ ಅನ್ನಿಸ್ತಾ ಇದೆ ನನಗೆ, ಎಲ್ಲಾದರೂ ತಂದು ಕೊಡಿ ನನಗೆ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅವರು ಬೇಡ ಮನೆಯಲ್ಲೇ ಮಾಡ್ಕೊಂಡು ಕುಡಿ ಅಂತ ಹೇಳ್ತಿದ್ರು. ಅದಕ್ಕೆ ಇಲ್ಲ ನನಗೆ ಅದು ಮಾಡ್ಕೊಳಕ್ಕಾಗ್ತಿಲ್ಲ, ನೀವೇ ತೊಗೊಬಂದು ಕೊಡಿ, ಎಲ್ಲಾದರೂ ಹೊರಗಡೆ ಪ್ಯಾಕೆಟ್ ಸಿಕ್ಕರೆ ತೊಗೊಬನ್ನಿ ಅಂತ ಹೇಳ್ತಿದ್ದೆ. ಅದಕ್ಕೆ ಸರಿ ಆಯಿತು ಅಂತೇಳಿ ಒಂದು ಟೈಮು ಲೆಮನ್ ಟೀನ ತೊಗೊಬಂದಿದ್ರು. ಲೆಮನ್ ಟೀದು ಪೌಡರು ನಾನು ತೋರಿಸಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ. ಧನ್ವಂತರಿ ಅಂತ ಹೇಳಿಬಿಟ್ಟು ಆ ಕಂಪ್ನಿಯವರು ಪ್ಯಾಕೆಟಾಗಿ ಈ ಥರ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಬಾದಾಮಿ ಹಾಲು ಕೇಳಿದ್ನಲ್ಲ, ಹಂಗಾಗಿ ಅವರು ಅಲ್ಲೇ ಹೋಗ್ಬಿಟ್ಟು ಮತ್ತೆ ಕೇಳಿದ್ದಾರೆ, ವಿಚಾರಿಸಿದ್ದಾರೆ. ಹೌದು ಸರ್, ನಮ್ಮ ಹತ್ರ ಕಾಫಿ ಪುಡಿ, ಟೀ ಪುಡಿ ಎಲ್ಲನೂ ಕೂಡ ಸಿಗುತ್ತೆ, ಹಾಗೆ ಬಾದಾಮಿ ಪುಡಿ ಪ್ಯಾಕೆಟು ಕೂಡ ಸಿಗುತ್ತೆ ಅಂತ ಹೇಳಿದ್ರಂತೆ. ಸೊ ಸರಿ ಆಯಿತು, ಒಂದು ಸರಿ ತೊಗೊಂಡೋಗೋಣ ಮನೆಗೆ, ಚೆಕ್ ಮಾಡಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ತೊಗೊಂಡು ಬಂದಿದ್ದರು. ನಾನು ಲೆಮನ್ ಟೀದು ನಾನು ರಿವ್ಯೂ ಕೊಟ್ಟಿದ್ದೆ. ಓಕೆ ಚೆನ್ನಾಗಿ ಚೆನ್ನಾಗೂ ಇತ್ತು ಅಂತಲೇ ಏನಿಲ್ಲ, ಚೆನ್ನಾಗಿರಲಿಲ್ಲ ಅಂತಲೂ ಏನಿಲ್ಲ, ಓಕೆ ಆಗಿತ್ತು. ಆದರೆ ಬಾದಾಮಿ ಹಾಲು ನಿಜವಾಗ್ಲೂ ಶುಗರ್ ಹಾಕೊಳ್ಳೋಷ್ಟೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಟೇಸ್ಟಿ ಅಂತೂ ಸಕ್ಕತ್ತಾಗಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಾದಾಮಿ ಹಾಲು ಮಾತ್ರ. ಸೊ ನಾನು ಶುಂಠಿ ಕಾಫಿ ಪುಡಿದು ಇನ್ನೂ ಟ್ರೈ ಮಾಡಿಲ್ಲ, ಅದನ್ನು ಟ್ರೈ ಮಾಡಬೇಕು. ಸೊ ಇದನ್ನ ಹಾಕ್ಕೊಂಡು ಕುಡಿದು ಇವತ್ತು ಟೇಸ್ಟ್ ನೋಡಲೇಬೇಕಂತೇಳಿ ಇವತ್ತು ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ನಿಜಕ್ಕೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಬೇರೆಯವರು ಬಾದಾಮಿ ಹಾಲೆಲ್ಲ ಮಾಡೋವಾಗ ಶುಗರ್ನ ಆ್ಯಡ್ ಮಾಡಿ ಮತ್ತು ಬಾದಾಮಿ ಪುಡಿನೂ ಕೂಡ ಹಾಕಿ ಹಾಲು ಕಾಯಿಸಿ ಕೊಡ್ತಾರೆ. ಆದರೆ ಇಲ್ಲಿ ಜಸ್ಟ್ ಹಾಲನ್ನ ಕಾಯಿಸ್ಕೊಂಡೆ, ಪುಡಿ 1 ಸ್ಪೂನ್ ಹಾಕ್ಕೊಂಡೆ, ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ತೊಗೊಂಡ್ವಿ. ನಿಜವಾಗೂ ಏನು ನಮ್ಗೆ ಎಕ್ಸ್ಟ್ರಾ ಶುಗರ್ ಬೇಕು ಅಂತಲೇ ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ಇದು ನನ್ನ ಒಪಿನಿಯನ್ನು. ಇದೇ ಕಂಪ್ನಿದು ತೊಗೋಬೇಕಂತ ನಾನು ಎಲ್ಲೂ ರೆಫರ್ ಮಾಡ್ತಿಲ್ಲ. ನಿಮಗೆ ಹತ್ರದಲ್ಲಿ ಯಾವ ಕಂಪ್ನಿದು ಸಿಗುತ್ತೆ ಇನ್ಸ್ಟೆಂಟಾಗಿ ತೊಗೊಂಡು ಬಂದು ಮಾಡ್ಕೊಂಡು ಕುಡೀರಿ. ಅಟ್ಲೀಸ್ಟ್ ನಿಮಗೆ ಡೈಲಿ ಕುಡಿಯೋಕ್ಕಾಗಿಲ್ಲ ಅಂತಂದರೂ ಯಾವಾಗಾದರೂ ಒಂದು ಸತಿ ಮೈಂಡ್ ಫ್ರೆಶ್ಶಿಗೋಸ್ಕರನಾದರೂ ಕುಡೀರಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ಇನ್ನು ಈ ಪ್ಯಾಕೆಟ್ ಖಾಲಿಯಾಗೋವರೆಗೂ ಕುಡಿತಾನೆ ಇರ್ತೀನಿ. ಯಾವಾಗೋ ರೇರಾಗಿ ತೊಗೋತೀನಿ ಅಷ್ಟೇ, ರೆಗ್ಯುಲರಾಗಿ ತೊಗೊಳಕ್ಕೆ ಹೋಗಲ್ಲ. ಇನ್ನು ಆಚೆ ಬಂದರೆ ವಾತಾವರಣ ಅಂತೂ ಫುಲ್ಲು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡೋದಕ್ಕೆ ಇವತ್ತು ಸೂರ್ಯ ಉದಯ ಆಗ್ತಾಯಿದ್ದನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಇವತ್ತು ಸೂರ್ಯ. ಹಾಗೆ ಗಿಳಿಗಳೆಲ್ಲವೂ ಅಷ್ಟೇ ಆಹಾರ ಹುಡ್ಕೊಂಡು ಹೋಗೋದಕ್ಕೆ ಮರನ ಬಿಟ್ಟು, ಆ ಗೂಡನ್ನ ಬಿಟ್ಟು ಆಕಾಶದ ಕಡೆ ಹಾರ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ವು ಅಂದರೆ ನೋಡೋದಕ್ಕೆ ಒಂಥರ ಆನಂದ. ನಾನು ಇವತ್ತು ತುಂಬ ಟ್ರೈ ಮಾಡಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಂತೇಳಿ. ತುಂಬ ಫಾಸ್ಟಾಗಿ ಬರ್ತವೆ ಅವು ಫಸ್ಟಿಂದ ಅವು ಬರೋದು ಗೊತ್ತೇ ಆಗಲ್ಲ, ನಮ್ಗೆ ಕಾಣಿಸೋದೇ ಇಲ್ಲ. ಹತ್ತತ್ರ ಬರ್ತಿರುವಾಗ ಗೊತ್ತಾಗುತ್ತೆ ಹಾರ್ಕೊಂಡು ಬರ್ತಾಯಿದೆ ನಮ್ಮ ಕಡೆನೇ, ಈ ಸೈಡೇ ಹೋಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ, ಆಮೇಲೆ ಗೊತ್ತಾಗುತ್ತದು. ಸೊ ಆದಷ್ಟು ಟ್ರೈ ಮಾಡಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ತುಂಬಾ ಚೆನ್ನಾಗಿತ್ತು, ಮತ್ತು ಅದ್ರ ಶಬ್ದಗಳು ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆನೇ. ಸೊ ಅದಾದಮೇಲೆ ಗೊತ್ತಿರೋ ಹಾಗೆ ಪಾಟಿಗೆ ನೀರು ಹಾಕ್ತೀನಿ. ಸೊ ನನ್ನ ಪಾಟಲ್ಲಿ ಇರುವಂತಹ ಪುಟ್ಟು ಮನಿ ಪ್ಲ್ಯಾಂಟ್ ಇವತ್ತು ತುಂಬ ಚೆನ್ನಾಗಿ ಚಿಗುರಿತ್ತು. ನೋಡೋದಕ್ಕೆ ಒಂಥರ ಆನಂದ ಅನ್ನಿಸ್ತಾ ಇತ್ತು ನನಗಂತೂ. ದಿನೇ ಅದ್ರ ಬೆಳವಣಿಗೆನ ನೋಡ್ತಿದ್ರೆ ಏನೋ ಒಂಥರ ಖುಷಿ ಸಿಗ್ತಾ ಇರುತ್ತೆ ನನಗಂತೂ, ಏನೋ ಒಂಥರ ಆನಂದ ಆಗುತ್ತೆ. ಸೊ ಬೆಳಗ್ಗೆ ಇವತ್ತು ಈ ರೀತಿಯಾಗಿ ಎಲ್ಲದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಡೈಲಿ ಯಾವಾಗ್ಲೂ ಕಸ ಗುಡಿಸಿ, ಮನೆ ಒರೆಸಿ, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ವಾಶ್ ಮಾಡೋದು, ಇದೆಲ್ಲ ವೀಡಿಯೋಸು ನಾನು ತೋರಿಸ್ತಾನೆ ಇರ್ತೀನಿ. ಸೊ ಅದಕ್ಕೆ ನಿಮಗೂ ನೋಡಿ ಬೇಜಾರಾಗುತ್ತೆ. ಸರಿ ಆಯ್ತು, ಇವತ್ತು ಸ್ವಲ್ಪ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೇಳಿ ಮಾರ್ನಿಂಗ್ ಅಷ್ಟು ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ವಿಡಿಯೋನ ತಗೋತಾ ಇದ್ದೀನಿ. ಸೊ ಮಧ್ಯಾಹ್ನ 12 ಗಂಟೆಗೆ ಎಷ್ಟು ಜೋರು ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂತು. ಅದು ಜಸ್ಟು 15 ಮಿನಿಟ್ಸ್ ಅಷ್ಟೇ ಬಂತು. ಅದು ಹೆಂಗೆ ಶುರು ಆಯಿತು ಹೆಂಗೆ ನಿಂತೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಏನೋ ಜೋರು ಶಬ್ದ ಬರೋ ಥರ ಬಂತು. ನಾನು ಆಚೆ ಬಂದು ನೋಡ್ತೀನಿ, ಜೋರು ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಹುಯ್ತಾಯಿತ್ತು. ಸರಿ ಆಯಿತು, ಹೋಗುತ್ತೆ ಇವತ್ತು ಫುಲ್ಲು ಚೆನ್ನಾಗಿ ಕೊಚ್ಕೊಂಡು ಹೋಗುತ್ತೆ ಎಲ್ಲನೂ ಅಂತ ಅಂದ್ಕೊಂಡೆ. ಅದು ಹುಯ್ದಿದ್ದು ನೋಡಿಬಿಟ್ಟು, ಆದರೆ ಒಂದು 15 ನಿಮಿಷ ಬಂದು ನಿಂತೋದ್ಮೇಲೆ ಮಳೆ ಮತ್ತೆ ಏನು ಬರಲಿಲ್ಲ. ಸೊ ಇನ್ನು ಸಂಜೆ ಒಂದು 5 ಗಂಟೆಗೆ ಚೆನ್ನಾಗಿ ಬಿಸಿಲು ಶುರುವಾಯಿತು. ಎಂಥ ಬಿಸಿಲು ಅಂತೀರಾ, ಸಿಕ್ಕಾಪಟ್ಟೆ ಬಿಸಿಲು, ಚೆನ್ನಾಗಿತ್ತು ಇವತ್ತು, ಜೋರು ಬಿಸಿಲಿತ್ತು. ಅದು ಈ ವೆದರ್ ಅಂತೂ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತಲೇ ಹೇಳಕ್ಕೆ ಬರ್ತಿಲ್ಲ. ಆ ಮಳೆ ಆ ಥರ ಹುಯ್ದಿದ್ದು 15 ನಿಮಿಷದ ಮಳೆಗೆ ಪಾಪ ಹುಡುಗ ಹಾಕಿದಂಥ ಬಾವುಟನೂ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಅದನ್ನು ನಾನು ಯಾವಾಗೋ ಎಷ್ಟೋ ಸರಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊತೀನಿ, ಆಗ್ತಾನೇ ಇಲ್ಲ. ಪಾಪ ಅದು ಬಾವುಟ ಬಿದ್ದೋದಾಗೆಲ್ಲ ತಂದು ಅವ್ನು ಫಿಕ್ಸ್ ಮಾಡ್ತಾನೆ ಇದ್ದಾನೆ, ಅದು ಬಿದ್ದೋಗ್ತಾನೆ ಇರುತ್ತೆ.
ಇಂಡಿಪೆಂಡೆನ್ಸ್ ಡೇ ದಿನ ಹಾಕಿದ್ದು ಆ ಹುಡುಗ ಪಾಪ ಬಾವುಟನ. ಸೊ ಇವತ್ತು ಅದು ಗಾಳಿಪಟ ಜಾಸ್ತಿ ಬಂದಾಗ ಅದು ಕಡ್ಡಿ ನಿಲ್ಲೋದಿಲ್ಲ, ಸೊ ಹಂಗಾಗಿ ಕಿತ್ಕೊಂಡೋಗ್ಬಿಡುತ್ತೆ. ಸೊ ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಇವಾಗ ಮಧ್ಯಾಹ್ನ ಆಯಿತು. ಸಂಜೆ ಮೇಲೆ ನಾನು ಸ್ವಲ್ಪ ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಚೆನ್ನಾಗಿ ಮಳೆ ಎಲ್ಲ ಬಂತು. ಹಾಗೆ ನಿನ್ನೆ ಕೂಡ ನೈಟಲ್ಲೆಲ್ಲ ಮಿಡ್ ನೈಟಲ್ಲೆಲ್ಲ ಮಳೆ ಬಂದಿತ್ತು. ಸೊ ಕಂಟಿನ್ಯೂಸ್ ಆಗಿ ಮಧ್ಯಾಹ್ನ ಹೊತ್ತೋ ಇಲ್ಲ ಡೇನೋ ಈ ಥರ ಮಳೆ ಬರ್ತಾನೆ ಇದೆ. ಯಾವತ್ತೋ ಒಂದಿನ ಮಾತ್ರ ಚೆನ್ನಾಗಿ ಬಿಸಿಲು ಹೊಡೆಯುತ್ತೆ, ಮತ್ತು ಮಳೆ ಶುರು ಆಗುತ್ತೆ. ಸೊ ಕಾಯಿಲೆ ಮೇಲೆ ಕಾಯಿಲೆ ಶುರುವಾಗ್ತಿದೆ ಜನಗಳಿಗಂತೂ. ಸರಿ, ಇವತ್ತು ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಬಾಳೆಕಾಯಿ ತವಾ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿತ್ತು ಮಾತ್ರ ಬಾಳೆಕಾಯಿ ತವಾ. ಇದೇನು ನಾನು ಫಸ್ಟ್ ಟೈಮ್ ಮಾಡ್ತಾಯಿಲ್ಲ, ಸುಮಾರು ಸತಿ ಮಾಡಿದ್ದೀನಿ, ತೋರಿಸಿದ್ದೀನಿ ಕೂಡ ಸುಮಾರು ಸತಿ. ಸೊ ತುಂಬಾ ಸಿಂಪಲ್ಲು ಕೂಡ ಬಾಳೆಕಾಯಿ ತವಾ ಫ್ರೈ ಮಾಡ್ಕೊಳ್ಳೋದು. ಇವತ್ತು ಅದ್ರ ಜೊತೆಗೆ ಸ್ವಲ್ಪ ಮೂಲಂಗಿ ಪಲ್ಯನೂ ಕೂಡ ಮಾಡ್ಕೊತಾ ಇದ್ದೀನಿ. ನನಗೆ ಎಕ್ಸ್ಪೆಷಲಿ ಮೂಲಂಗಿ ಪಲ್ಯ ಮತ್ತು ತೊಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಈ ಥರದ್ದೆಲ್ಲ ಪಲ್ಯಗಳಲ್ಲಿ ತುಂಬಾ ಇಷ್ಟ. ಬೀನ್ಸ್ ಪಲ್ಯ ಸಿಕ್ಕಾಪಟ್ಟೆ ಇಷ್ಟ. ಪಲ್ಯಗಳಲ್ಲಿ ಕಾಳು ಪಲ್ಯಗಳನ್ನ ಜಾಸ್ತಿ ಯಥೇಚ್ಛವಾಗಿ ಮಾಡ್ಕೊತಾ ಇರ್ತೀನಿ, ಮತ್ತು ಸೊಪ್ಪಿನ ಪಲ್ಯಗಳನ್ನೂ ಕೂಡ ತುಂಬ ಮಾಡ್ಕೊತಾ ಇರ್ತೀನಿ. ಸೊ ನಿಮಗೆ ಬಾಳೆಕಾಯಿ ತವಾ ಫ್ರೈದು ವಿಡಿಯೋ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದ್ರ ಮುಂಚೆನೇ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ. ಸೊ ಮತ್ತೆ ಇನ್ನೇನು ಅಂತೇಳಿ ಹಾಗೆ ನಾನು ಜಸ್ಟ್ ಮಾಡೋವಾಗ ಮಾತ್ರ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಹಾಕಿದ್ದೀನಿ. ನಿಮಗೆ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕಾದರೆ ಮಾಡಿಕೊಂಡು ಅದೇ ರೀತಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ, ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು. ಆಚೆ ಹೋಗಿ ಮೀನನ್ನ ತೊಗೊಂಡು ತಿನ್ನಬೇಕು ಅನ್ನೋದಕ್ಕಿಂತ ಮನೆಯಲ್ಲೇ ಬಾಳೆಕಾಯಿನ ತೊಗೊಂಡು ಬಂದು ಈ ರೀತಿ ಮಾಡ್ಕೊಂಡು ತಿನ್ನಿ, ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು. ಇನ್ನು ಆಚೆ ತಿಂಗಳು ಬೆಳಕಲ್ಲಿ ಏನೋ ಒಂಥರ ಆನಂದ ನೋಡಿಕೊಂಡು ಊಟ ಮಾಡೋದಕ್ಕೆ. ಸೊ ತಿಂಗಳು ಬೆಳಕು ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದ್ದ ಇವತ್ತು ಚಂದ್ರ. ಅವನನ್ನು ನೋಡ್ಕೊಂಡು ಇವತ್ತು ಊಟವನ್ನು ಮುಗಿಸ್ಕೊಂಡೆ. ತುಂಬ ದಿವಸದಿಂದ ಚಂದ್ರನ ಮಿಸ್ ಮಾಡ್ಕೋತಾ ಇದ್ದೆ ನಾನಂತೂ. ಆಕಾಶದಲ್ಲಿ ಯಾವಾಗ ನೋಡಿದ್ರೂ ಮಳೆ ಇದೇ ಬರ್ತಾಯಿತ್ತು. ನಕ್ಷತ್ರಗಳನ್ನಂತೂ ನೋಡಿ ಆಗಲೇ ಸುಮಾರು ತಿಂಗಳುಗಳೇ ಆಗೋಯ್ತು ಅನ್ಕೋತೀನಿ. ನಕ್ಷತ್ರಗಳನ್ನೂ ಕೂಡ ನೋಡೋಕ್ಕೆ ಸಿಗ್ತಾಯಿಲ್ಲ. ಚಂದ್ರ ಇವತ್ತು ಅಪರೂಪಕ್ಕೆ ಬಂದಿದ್ದಾನೆ. ಸೊ ಕಣ್ಣು ತುಂಬ ಚಂದ್ರನ ತುಂಬಿಸ್ಕೊಂಡು ಇವತ್ತು ನನ್ನ ವಿಡಿಯೋದಲ್ಲೂ ಕೂಡ ನಿಮಗೂ ಕೂಡ ಆನಂದ ಆಗಲಿ ಅಂತೇಳಿ ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.